you running? Why are you running? ತುಂಬ ದಿನ ಆಗಿತ್ತು ನೈಟ್ ರೈಡ್ ಮಾಡಿ. ಕತೆ ಎಲ್ಲ ಜೀವನ ಬಿಡ್ರಿ, ಕತೆ ಎಲ್ಲ ವ್ಯತೆ ಅಂತ ಅನ್ಬೋದು. ಯಾವುದು ಗುರು, ಮಿನಿ ಜೀಪ್ ಇದ್ದಂಗೆ ಐತೆ, ಮಿನಿ ಥಾರ್ ಇದ್ದಂಗೆ ಐತೆ. ನಾನು ಪಕ್ಕಾ ಪ್ರೂವ್ ಮಾಡ್ತೀನಿ. ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬೆಂಗಳೂರಲ್ಲೆಲ್ಲ ಗುಂಡಿ ಎಲ್ಲ ಮುಚ್ಚಾಬಿಟ್ಟವ್ರೆ ಗುರು. ಬೆಂಗಳೂರಲ್ಲಿ ಒಂದು ಗುಂಡಿನೂ ಇಲ್ಲ. ಇದು ಬೆಂಗಳೂರು ಆಚೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ಪಾಟ್ ಹೋಲ್ಸ್ ಎಲ್ಲ ಇದೆ. ಡ್ರೈವಿಂಗ್ ಇದು ಟೆಸ್ಟ್ ಮಾಡಬೇಕು ಅಂತಂದರೆ ತಗಲಕೊಂಡೆ ನಾನು ನಿನಗುತ್ತಾರೆ ಕಲ್ಪನ ಕೈಲಿ ತಗಲಕೊಂಡೆ ನಾನು ನಿನಗುತ್ತಾರೆ ಕಲ್ಪನ ಕೈಲಿ ತಗಲಕೊಂಡೆ. Why are you running? Why are you running? ತುಂಬ ದಿನ ಆಗಿತ್ತು ನೈಟ್ ರೈಡ್ ಮಾಡಿ. ಬಟ್ ನೈಟ್ ರೈಡಲ್ಲಿ ಏನೋ ಒಂದೇ ಒಂದು ಪ್ರಾಬ್ಲಮ್ಮು ಅಂದರೆ ಟ್ರಾಫಿಕ್ ಇದ್ದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಅದು ಬಿಟ್ಟರೆ ನೋಡೋಣ, ವಿಸಿಟ್ ಕಾಲೇಜ್ ಆಗಿದ ತಕ್ಷಣ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಪೀಸ್ಫುಲ್ ಇರುತ್ತೆ. ಅಬ್ಸರ್ವ್ ಮಾಡಿರ್ಬೋದು ನೀವು, ಮೀಟ್ರ್ ಬೋರ್ಡ್ ಓಡ್ತಾ ಇಲ್ಲ. ಚಾನ್ಸೇ ಇಲ್ಲ, ನೋ ವೇ. ಅದೊಂಥರ ಕತೆ ಎಲ್ಲ ಜೀವನ ಬಿಡ್ರಿ, ಕತೆ ಎಲ್ಲ ವ್ಯತೆ ಅಂತ ಅನ್ಬೋದು. ಮುಖ್ಯ ವಿಷಯಕ್ಕೆ ಬರಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದೆ ಅಷ್ಟೇ. ಏನಂತೀರಾ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅಪಘಾತ ಒಲೆಗೆ ಓಕೆ, ನಿಧಾನಕ್ಕೆ ಹೋಗ್ತೀವಿ. ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಮೀಟ್ರ್ ಬೋರ್ಡ್ ಇಲ್ದಲೇ ಇರೋದಕ್ಕೆ ನಮಗೆ ಎಲ್ಲಿವರೆಗೂ ಮೀಟ್ರ್ ಇರುತ್ತೋ ಅಲ್ಲಿವರೆಗೂ ಓಡಿಸ್ಬೋದು. ಮೀಟರ್ ಬೇಕು, ಮೀಟರ್. ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಗಾಡೀಲಿ ತೋರಿಸಲ್ಲ, ಡಿಸ್ಪ್ಲೇ ಆಗಲ್ಲ. ಈಗ ಏನಾದರೂ ಇಂಜಿನ್ ಪ್ರಾಬ್ಲಮ್ ಆದರೆ, ಇಲ್ಲ ಪೆಟ್ರೋಲ್ ಕಡಿಮೆ ಆಯಿತು ಅಂತ, ಮೇನು ಬಂದು ಪೆಟ್ರೋಲ್ದೇನ ನೋಡ್ರಿ. ಸೊ ಪ್ರೀವಿಯಸ್ ಸರ್ವಿಸಿಗೆ ಬಿಡ್ಬೇಕಾದ್ರೆ ರೆಡಿ ಮಾಡ್ಸೋಣ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸೊ ಇದನ್ನೇ ಬರ್ತಾಯಿತ್ತು. ಒಂದೊಂದ್ಸಲಿ ಬರೋದು, ಒಂದೊಂದ್ಸಲಿ ಹೋಗೋದು, ಆ ಥರ ಆಗ್ತಾಯಿತ್ತು. ಯಾವುದು ಗುರು, ಮಿನಿ ಜೀಪ್ ಇದ್ದಂಗೆ ಐತೆ, ಮಿನಿ ಥಾರ್ ಇದ್ದಂಗೆ ಐತೆ. ಓ ಜಿಮ್ಮೆ ಚೆನ್ನಾಗೈತೆ ಗುರು. ಬನ್ನಿ. ಏನು ಹೇಳ್ತಾ ಇದ್ದೆ? ಗಾಡಿನ ಹಂಗೆ ರೆಡಿ ಮಾಡಿಸೋದಕ್ಕೆ ನೋಡಿದೆ. ಬಟ್ಟು ಹೊಸ ಇದನ್ನೇ ಹಾಕಬೇಕು, ಇದನ್ನು ರೆಡಿ ಮಾಡೋಕ್ಕಾಗಲ್ಲ ಅಂತ ಅಂದರು. ಹೊಸದು ಹಾಕಬೇಕು ಅಂತಂದರೆ ಸೊ ಬೆಂಗಳೂರಲ್ಲಿ ಸುತ್ತಮುತ್ತ ಯಾವುದಿದೆ ಅಂತ ಫಸ್ಟ್ ತೋರಿಸೋದು, ಎಲ್ಲ ಜಾಗಗಳು ಯಾವ್ಯಾವುದು ಜಾಗಗಳನ್ನ ವಿಸಿಟ್ ಮಾಡ್ಬೋದು. ಸೊ ಫಸ್ಟು ಆ ಥರ ತೋರಿಸ್ತೀನಿ ಬೆಂಗಳೂರು, ಆಮೇಲೆ ಬೆಂಗಳೂರು ಸುತ್ತಮುತ್ತ ಇರೋದು. ಸೊ ಹಂಗೆ ಫಸ್ಟ್ ಬೆಂಗಳೂರಲ್ಲಿರೋದೆಲ್ಲ ತೋರಿಸ್ಬಿಡೋಣ ಅಂತ ಐಡಿಯಾ. ಇದಾಗದ ಕೆಲಸ. ಸೊ ಅದಾದ್ಮೇಲೆ ಒಂದೊಂದೇ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಸಪೋರ್ಟ್ ಇದ್ರೆ ನೆಕ್ಸ್ಟ್ ಸಿಟಿಗೆ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ನೀವು ಸಪೋರ್ಟ್ ಮಾಡ್ತೀರೋ ಇಲ್ಲ ದಬಾಕಿಸ್ತೀರೋ ಅನ್ನೋದು ನಿಮ್ಮ ಸಪೋರ್ಟ್ ಮೇಲೆ ಡಿಪೆಂಡು. ಸೊ ಕಂಟೆಂಟ್ ಅಂತೂ ಕೊಡ್ತಾ ಇರ್ತೀನಿ. ಸೊ ಇದು ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಡಬೇಕಂತೂ ಖಂಡಿತ ನನ್ನ ಕಡೆಯಿಂದ ಪ್ರಯತ್ನ ಪಡ್ತಾನೇ ಇರ್ತೀನಿ, ಅದನ್ನಂತೂ ನಿಲ್ಲಿಸಲ್ಲ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬ ಒಂದು 4-5 ಮಂತ್ಸ್ ಆಯಿತು ಅನಿಸುತ್ತೆ. ಸೊ ದೇವರ ಬಗ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸು ಮತ್ತು ಗೋಸ್ಟ್ ಬಗ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಪಕ್ಕಾ ಪ್ರೂವ್ ಮಾಡ್ತೀನಿ. ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಹಾಗೆ ಇವತ್ತು ಬ್ಯಾಟ್ರಿ ಟೆಸ್ಟು ಆಗೋಯಿತು. ಸೊ ಪರವಾಗಿಲ್ಲ, ನಾನು ಹೋಗ್ತಾ ಒಂದು 15 to 20 ಮಿನಿಟ್ಸ್ ಏನೋ
15 to 20 ಮಿನಿಟ್ಸು ವೀಡಿಯೋ ಮಾಡಿದ್ದೆ ಅನಿಸುತ್ತೆ. ಸೊ 70% ಬೆಂಗಳೂರಲ್ಲೆಲ್ಲ ಗುಂಡಿ ಎಲ್ಲ ಮುಚ್ಚಾಬಿಟ್ಟವ್ರೆ ಗುರು. ಬೆಂಗಳೂರಲ್ಲಿ ಒಂದು ಗುಂಡಿನೂ ಇಲ್ಲ. ಇದು ಬೆಂಗಳೂರು ಆಚೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ಪಾಟ್ ಹೋಲ್ಸ್ ಎಲ್ಲ ಇದೆ. ಡೋಂಟ್ ಮೈಂಡ್, ನಾನು ಬೆಂಗಳೂರು ಆಚೆ ವಾಸ ಮಾಡ್ತಾ ಇರೋದು, ಬೆಂಗಳೂರಲ್ಲ. ಸೊ ಎಲ್ಲ ಪಾಟ್ ಹೋಲ್ಸ್ ಎಲ್ಲ ಮುಚ್ಚಿಬಿಟ್ಟವ್ರೆ, ಸಾಕಾಗಿ ಮುಚ್ಚಿಸವ್ರೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಸೊ ಏನಂತೀರಾ? ಇದೆಲ್ಲ ಪಾಟ್ ಹೋಲ್ಸ್ ಎಲ್ಲ ಗುರು. ಇದು ಅಡ್ವೆಂಚರು. ನಾವು ಗಾಡಿನ ಈಗ ಡ್ರೈವಿಂಗ್ ಇದು ಟೆಸ್ಟ್ ಮಾಡಬೇಕು ಅಂತಂದರೆ ತಗಲಕೊಂಡೆ ನಾನು ನಿನಗುತ್ತಾರೆ ಕಲ್ಪನ ಕೈಲಿ ತಗಲಕೊಂಡೆ. ನೀನೇನು ಕ್ವಾರ್ಟರ್ ಕುಡ್ದಿದ್ಯಾ ಇಲ್ಲ ಕೆಂಗೇರಿ ವಾಟರ್ ಕುಡ್ದಿದ್ಯಾ? ಏನೇ ಗಬ್ಬು ವಾಸನೆ ಇದು? ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಿಂಗ್ ಗುರು. ನಾನು ಡ್ರಿಂಕ್ಸೇ ಮಾಡಲ್ಲ ಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಡ್ರಿಂಕ್ ಆ್ಯಂಡ್ ಡ್ರೈವ್ ಬೇಜಾರಾಗೋಯ್ತು ನನಗೆ. ಡ್ರೈವ್ ಚೆಕಿಂಗ್ ಮಾಡಿಬಿಟ್ರು ಗುರು. ಹಂಗೆ ತಮ್ಮನೇಲಿ ಸಿಕ್ತು ಬಿಡ್ರಿ. ತಮ್ಮನೇಲೆಲ್ಲ ಹಾಕೊಂಡು ಒಂದು ಸರ್ವಿಸ್ ತಾಳೋಣ. ಏನು ಅಡ್ವೆಂಚರಸ್ ಗುರು ನಮ್ಮ ಏರಿಯಾ. ಆಫ್ ರೋಡ್ಗೆ ಅಂತ ಟ್ರಯಲ್ಗಳಿಗೆಲ್ಲ ಹೋಗಂಗೆ ಇಲ್ಲ. ನಮ್ಮ ಏರಿಯಾ ಒಂದ್ಸಲಿ ರೌಂಡ್ ಹಾಕ್ಬಿಟ್ರೆ ಫುಲ್ ಆಫ್ ರೋಡ್ ಟ್ರಯಲ್ ಆಗಿ ಮುಗ್ದೋಗ್ಬಿಡುತ್ತೆ.